ಶಂಕರಲಿಂಗ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಶರಣಬಸವೇಶ್ವರ ಪುರಾಣ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸೋಂತ ಗ್ರಾಮದಲ್ಲಿ ಗೌರದೇವ ದತ್ತ ದಿಗಂಬರ ಮಾಣಿಕೇಶ್ವರ ಮಠದಲ್ಲಿ ರಥ ನಿರ್ಮಾಣದ ಕಾರ್ಯಕ್ರಮದ ಸಂಬಂಧಪಟ್ಟಂತೆ 101 ಹಳ್ಳಿಗಳಲ್ಲಿ ಶರಣಬಸವೇಶ್ವರರ ಜಾತ್ರೆ ಜೀವನ ಚರಿತ್ರೆ ಪುರಾಣ ಕಾರ್ಯಕ್ರಮದಲ್ಲಿ ಪುರಾಣಿಕರು 11 ದಿನಗಳ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಎಚ್ ಚಿಂಚೋಳಿ ಗ್ರಾಮದಲ್ಲಿ ಪೂಜ್ಯ ಶ್ರೀ ಗುರುದೇವ ದತ್ತ ದಿಗಂಬರ ಅಭಿನವ ಶಂಕರಲಿಂಗ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಕಲಬುರಗಿ ಶರಣಬಸವೇಶ್ವರ ಪುರಾಣ ಹಮ್ಮಿಕೊಂಡಿದ್ದು 152ನೆಯ ಊರುಗಳ ಸಾಲಿನಲ್ಲಿ ಇಂದು ಎಚ್ ಚಿಂಚೋಳಿ ಗ್ರಾಮದ ಗ್ರಾಮಸ್ಥರು ಸೋಂತ ಗ್ರಾಮದ ಅಪ್ಪಾಜಿ ಅವರ ಆಶ್ರಮಕ್ಕೆ ಬಂದು ಕೊನೆಯ ದಿನವಾದ ಗುರುಗಳಿಂದ ಹೋಳಿಗೆ ಪ್ರಸಾದ ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಶಾಲು ಹೊದಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚು ಚಿಂಚೋಳಿ ಗ್ರಾಮದ ಗ್ರಾಮಸ್ಥರು, ಹಿರಿಯರು ಹಾಗೂ ತಾಯಂದಿರು ಜೊತೆಗೆ ಶ್ರೀಮಠದ ಸೇವಾ ಸಿಬ್ಬಂದಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದರು. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಬಂದಿಕ ನಮ್ಮ ಕಾರ್ಯಕ್ರಮ ಮಾಡಿದಕ್ಕ ಒಂದು ಸಾರ್ಥಕತೆ ಆಗ್ಬೇಕಪ್ಪ, ಒಂದು ಊರು ಗ್ರಾಮ ನಾವು ಬಂದಿಕ ಅಲ್ಲಿ ಪರಿವರ್ತನೆ ಬೇಕು, ನಮಗೆ ಏನೋ ಒಂದು ಉದ್ಧಾರ ಆಗಬೇಕು, ಏನೋ ಒಂದು ಚೇಂಜಸ್ ಆಗಬೇಕು. ಬರೀ ಏನಪ್ಪ ಅಂದ್ರೆ ನಾವು ಮಾತು ಹೇಳಿ ಬರೀ ನೀವು ಕೇಳಿ ನೀವು ಏನೋ ಒಂದು ಸಾಕಾರ ಮಾಡಿ ಆಯ್ತು ಹುಗ್ಗಿ ಉಂಡು ಮನೆಗೆ ಹೋಗಿ ನಿದ್ದೆ ಹೊಡೆದು ಮತ್ತು ಯಥಾ ಪ್ರಕಾರ ಹಾಗೆ ಆಯ್ತಪ್ಪ ಅಂದ್ರೆ ವ್ಯರ್ಥ ಆಗೋಯ್ತದೆ. ನಾವು ಮಾಡಿದ ಕಾರ್ಯಕ್ರಮ ವ್ಯರ್ಥ ಆಗೋಯ್ತದ. ನಾವು ಮಾಡೋ ಉದ್ದೇಶ ಬದಲಾವಣೆ ಬರಬೇಕು. ಜೀವನದಾಗ ಬದಲಾವಣೆ ಬಂದಾಗ ಮಾತ್ರ ಊರು ಉದ್ಧಾರ ಆಗಕ್ಕೆ ಸಾಧ್ಯ ಅದ. ನಾವು ಶುರು ಪುರಾಣ 7ನೇ ತಾರೀಕು ಪುರಾಣ ಚಾಲೂ ಮಾಡಿದಾಗ ಒಂದು ಸ್ವಲ್ಪ ಜನ ಇದ್ರಿ, 8ನೇ ತಾರೀಕಿನ ಸ್ವಲ್ಪ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಎಷ್ಟು ತನಕ ಬರ್ತೀರಪ್ಪ ಅಂದ್ರೆ ಈಗ ನಮ್ಮ ಕಾರ್ಯಕ್ರಮ ಚಾಲಾಗೋದು 7 ಗಂಟೆ ಚಾಲೈತಪ್ಪ ಅಂದ್ರೆ ಶಾಸ್ತ್ರಿಗಳು 8:15 ಏನಪ್ಪ ಅಂದ್ರೆ ವೇದಿಕೆ ಬಂದು ಪುರಾಣ ಚಾಲೂ ಮಾಡ್ತಿರು. ನೀವು 9:30 ತನಕ ಬರ್ತೀರಿ, ನೆನಪದ ರೀ. 9:30 ತನಕ ನಿಮಗೆ ಕೇಳಕ್ಕೆ ಬರ್ತೀರಿ, ಯಾರು ಧಾರೆ ಮುಗಿಸ್ಕೊಂಡು ಬರ್ತೀರಿ, ಯಾರು ಅಡುಗೆ ಮಾಡಿ ಬರ್ತೀರಿ, ಏನೇನೋ ಕೆಲಸ ಮುಗಿಸ್ಕೊಂಡು ಬರ್ತೀರಿ. ಪಾದಯಾತ್ರೆ ಹಿಡಿದು ಬದಲಾವಣೆ ಬಂತು ನಮ್ಮ ಚಿಂಚೋಳಿ ಗ್ರಾಮದ. ಹೇಳಿ ಟೈಮಿಗೆ ಮೇಂಟೈನ್ ಒಬ್ಬ ಪಾದಯಾತ್ರೆಗೆ ಏನು ನಂದೇವಿ 6 ಗಂಟೆ ಬರ್ಬೇಕಂದ್ರೆ 5:15 ಬರ್ಬೇಕಂದ್ರೆ 5:15ಗೆ ಬಂದ್ರಿ. ಮರುದಿನ ಸಾಯಂಕಾಲ 5 ಗಂಟೆಗೆ ನೀವೇನಪ್ಪ ಅಂದ್ರೆ 5:15ಗೆ 6 ಗಂಟೆ ಪುರಾಣ ಚಾಲೂ ಮಾಡ್ತೇವೆ ಅಂದ್ರೆ ಎಲ್ಲರೂ 6 ಗಂಟೆ ಮಟ್ಟಿಗೆ ನೀನು 7 ಗಂಟೆ ತನಕ ಬಂದು ಎಲ್ಲರೂ ಏನಪ್ಪ ಅಂದ್ರೆ ಪ್ರವಚನ ಕುಂತ್ರಿ. ಅಲ್ಲಿಂದ ಏನಪ್ಪ ದಿನಂತ ಯಾವ ಟೈಮ್ ಕೊಡ್ತೀವಿ ಆ ಟೈಮಿಗೆ ಬಂದ್ರಿ. ಇದರಿಂದ ಬದಲಾವಣೆ ಯಾವತ್ತ ಹೇಳ್ರಿ. ನಿಜವಾಗಲೂ ನಿಮ್ಮಷ್ಟು ಮನಸ್ಸು ಮಾಡ್ರೆ ಏನೆಲ್ಲ ಮಾಡಿ ತೋರಿಸೋಂಥ ಊರು ಯಾವುದಿದೆ ಚಿಂಚೋಳಿ ಗ್ರಾಮ ಅಂತ ಹೇಳಕ್ಕೆ ನೀವು ಸಾಕ್ಷಿ. ಯಾಕಪ್ಪ ಅಂದ್ರೆ ಎಲ್ಲ ಕಡೆ ನಾವು ಪುರಾಣ ಕಾರ್ಯಕ್ರಮ ಮಾಡಬೇಕಿತ್ತು ಸುಮಾರು 15 ದಿವಸ ಮುಂಚೆ ಮೀಟಿಂಗ್ ಮಾಡ್ತೀವಿ. ಎಲ್ಲ ಊರಾಗ 15 ದಿವಸ ಮುಂಚೆ ಮೀಟಿಂಗ್ ಮಾಡ್ತೀವಿ. ಅದು ಅನಿವಾರ್ಯ ಕಾರಣಕ್ಕಾಗಿ ನಮ್ಗೆ ಟೈಮ್ ಸಿಗಲ್ ಬಟ್ಟಿಗೆ ಎಲ್ಲ ಅಸ್ತವ್ಯಸ್ತ ಆಗಿ 4 ತಾರೀಕು ಮೀಟಿಂಗ್ ಮಾಡಿದ್ರೆ 7ನೇ ತಾರೀಕು ಕಾರ್ಯಕ್ರಮ ಚಾಲು ಆಗ್ಯದ. 2 ದಿನ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟಾಗಿ ಯಾರು ಮಾತು ಯಾರು ಕೇಳ್ತಾರೆ ಹೇಳ್ರಿ. ಏನೋ ಒಂದು ಮನೆ ಫಂಕ್ಷನ್ ಅದ ಅಂದ್ರೆ ಒಬ್ಬ ತಂದೆ ಹೇಳ್ತಾನೆ ಇದು ನಾಳೆ ಫಂಕ್ಷನ್ ನಾಳೆ ಹೋಗ್ಬೇಕಾಗ್ಯದ ರೆಡಿ ಆಗಂತ ಎಲ್ಲರೂ ಮನೆ ಕುಟುಂಬ ತಯಾರಿರ್ತದೆ. ಇಡೀ ಊರಿಗೂ ಒಂದೇ ಕುಟುಂಬ ಅಂತ ತಿಳ್ಕೊಂಡು ತಯಾರಾಗಿತ್ತು ಊರು ಯಾವುದೋ ಇದ್ರೂ ನಮ್ಮ ಚಿಂಚೋಳಿ ಗ್ರಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಅದು ಏನು ಮನಸ್ಸಿನ ಒಟ್ಟ ಯಾಕೆ ನಮ್ಮ ಕರ್ತವ್ಯ ಅದು. ನಾವು ಯಾವುದು ಬೇಜಾರಿಗೆ ಹೇಳಿದಲ್ಲ, ಅದರ ನಾ ಇದೇ ರೀತಿ ಬಿಟ್ಟೇವಿ, ಇದು ಸಮಯ ಮತ್ತೆ ನೀವು ನಾಳೆ ಇದೇ ರೀತಿ ಮಾತಾಡ್ಕೊತ ಹೋದ್ರಿ. ಯಾರೋ ಈಗ ಹೇಳಿದ್ರಿ ನಮ್ಮ ಜಗಗಳ ಮೂರಿಗೆ ಬಂಗಾರ ಅಂತ. ಮತ್ತೆ ಮುಂದೆ ಸಮಯ ಬಂತು, ಜಗಗಳು ಬರೋಂಥ ಸಮಯ ಬಂತು. ಆ ಸಮಯಕ್ಕೆ ಏನಪ್ಪ ಅಂದ್ರೆ ಸಿಸ್ಟಮ್ ಅಂಬದು ಬೇಕಲ್ಲ, ಒಂದು ಪದ್ಧತಿ ಬೇಕಲ್ಲ. ಕಾರ್ಯಕ್ರಮ ಯಾವುದೇ ಊರ್ದರು ಬಂದ್ರೆ ಹ್ಯಾಂಗೆ ಆಗ್ಬೇಕು ಊರಪ್ಪ ಅಂದ್ರೆ ಚಿಂಚೋಳಿನೋಡು ಕಲೀರಪ್ಪ ಅಂತ ಅಂಬಂಗೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನಪ್ಪ ಅಂದ್ರೆ ನೀವು ಮಂದಿಯವರು ತಿಳ್ಕೊಂಡು ನಾವು ಯಾವತ್ತೂ ಈ ಮಾತಾಡಿ ನನ್ನೂರು ಅದ ಇದು ಬದಲಾವಣೆ ಮಾಡಬೇಕು, ನಮ್ಮೂರು ನಮಗೊಂದು ಅಭಿಮಾನ ಕಾಡಬೇಕೆಂಬ ಉದ್ದೇಶ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಅಧಿಕಾರ ಇಟ್ಕೊಂಡು ಒಂದು 2 ಮಾತಾಡಿ ಏನಪ್ಪ ಅಂದ್ರೆ ನೀವೆಲ್ಲರೂ ಮಾತಾಡ್ದಂಗೆ ಕೂಡ್ರಿ ತಂದಿದ್ದು ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಭಾಳ ಹಚ್ಕೊಂಡಂಗೆ ಕಾಣ್ತೀರಿ. ಅದಕ್ಕೆ ಹಂಗೇನು ನಾನಂತೂ ಬೇಜಾರಾಗಿಲ್ಲ. ನನ್ನೂರು ಅಂತ ತಿಳ್ಕೊಂಡು ಈ ಮಾತಾಡೀನಿ. ಅದಕ್ಕಾಗಿ ಏನಪ್ಪ ಅಂದ್ರೆ ನನಗೆ ಹ್ಯಾಂಗೆ ಕೇಳ್ಬರಕ್ಕಪ್ಪ ಮುಂದಂದ್ರೆ ಚಿಂಚೋಳಿ ಗ್ರಾಮದಾಗಪ್ಪ ಅಂದ್ರೆ ಭಾಳಷ್ಟು ಅಲ್ಲಿ ಒಳ್ಳೆ ವ್ಯಕ್ತಿಗಳರ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈಗ ಅದಕ್ಕಿಂತ ಹೆಚ್ಚಿಗೆ ಒಳ್ಳೆಯವ್ರ ಒಂದು ಗಿಡ ಹಚ್ಚಿರೋದು ಗಿಡ ಬೆಳೆತದ ದೊಡ್ಡ ಆಲಮರಾಗಿ ಬೆಳೆದು ಎಲ್ಲ ಕಡೆ ಅನ್ಬೇಕು. ಏನಪ್ಪ ಅಂದ್ರೆ ನಮ್ಮ ಚಿಂಚೋಳಿ ಗ್ರಾಮ ಆಗ್ಬೇಕಂಬುದೇ ನಮ್ಮ ಉದ್ದೇಶದ. ಅಲ್ಲಿ ಗಿಡನೇ ಇರಲಿಲ್ಲಪ್ಪ ಅಂದ್ರೆ ಬೆಳೆಯಕ್ಕೆ ಸಾಧ್ಯ ಅದ. ಹಂಗೆ ಗಿಡ ಅದಂತೆ ಬೆಳೆದಂತೆ ಅಲ್ಲಕ್ಕ ಸಾಕಾರ ಮಾಡ್ಬೇಕು. ಯಾಕಪ್ಪ ಅಂದ್ರೆ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದ್ದಾಗ ನಿಮ್ಗೆಲ್ಲ ಸಾಕಾರ ಬೇಕಂತ ಹೇಳುತ್ತಾ ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ಮತ್ತು ಈಗೇನಪ್ಪ ಅಂದ್ರೆ ಕಾರ್ಯಕ್ರಮ ಮುಗೀತದ. ಶಾಸ್ತ್ರಿಗಳು ನೀವು ಕೊಟ್ಟಂಟ ನೀವು ಥೇರಿಗೆ ಏನು ಕೊಟ್ಟಿರೋ ದೇಣಿಗೆ ಅದು ಎಷ್ಟಾಯಿತು ಎಷ್ಟು ಅಂಬೋದು ನಮ್ಮ ಶಾಸ್ತ್ರಿಗಳು ತಿಳಿಸ್ತಾರೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಭಾರತ ವೈಭವ ಪತ್ರಿಕೆ ವರದಿಗಾರರಾದ ಮಹಾಂತೇಶ್ ಗೋಕಾಕ್ ಉಪಸ್ಥಿತರಿದ್ದರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.